ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದ ಸಿಪಿಐ ವಿರುದ್ಧದ ಪೊಲೀಸ್ ಠಾಣೆಯ ಆವರಣದಲ್ಲಿ ಮಾರ್ಚ್ 26ರಂದು ನಡೆಯಲಿರುವ ರಾಮನವಮಿ ನಿಮಿತ್ತ ಶಾಂತಿ ಸಭೆ ನಡೆಸಲಾಯಿತು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಿಪಿಐ ಅಲಿಸಾಬ್, ಶ್ರೀರಾಮನವಮಿ ನಿಮಿತ್ತ ನಡೆಯಲಿರುವ ಶೋಭಾಯಾತ್ರೆ ಪಲ್ಲಕ್ಕಿ ಉತ್ಸವಕ್ಕೆ ಪೊಲೀಸ್ ಬಿಗಿ ಬಂದೋಬಸ್ತ್ ವಹಿಸಲಾಗುವುದು. ರಾಮನವಮಿ ಶಾಂತಿಯುತವಾಗಿ ನಡೆಯಬೇಕಾದರೆ ಎಲ್ಲರ ಸಹಕಾರ ಅತ್ಯಗತ್ಯವಾಗಿದೆ. ಯಾವುದೇ ಸಣ್ಣ ಗಲಾಟೆ ಆಗದಂತೆ ನೋಡಿಕೊಳ್ಳಲಾಗುವುದು. ಅದಕ್ಕಾಗಿಯೇ ಸಾರ್ವಜನಿಕರ ಸಹಕಾರ ಕೂಡ ಅವಶ್ಯಕವಾಗಿದೆ. ಇನ್ನು ಯಾರಾದರೂ ಕೋಮು ಗಲಭೆ ಸೃಷ್ಟಿಸಲು ಮುಂದಾದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. यहाँ पे ज्यादा पुलिस का काम तो नहीं है, मतलब पुलिस काम ज्यादा काम नहीं कर रहा है. आप सबने मिलकर शांति सुदिशा और एकदम जो है लॉ एंड ऑर्डर मध्य नजर रखते हुए आपने खुद एक जो रक्षा काम करते हैं सिपाही, उनके जैसा आप काम कर रहे हैं. आपको मैं फिर दोबारा धन्यवाद देना चाहता हूँ. थैंक यू. सीपीआई अली साहब के नेतृत्व में शांति सभा के लिए मीटिंग बुलाई गई और उस कार्यक्रम को यशस्वी बनाने के लिए उनकी इच्छा रहती है. इसी प्रकार इस बसव कल्याण के महात्मा बसवेश्वर के पावन भूमि पर हम लगभग 12 साल से रामनवमी का उत्सव मनाते आ रहे हैं. प्रथम ನಡೆಯಲಿರುವ 12ನೇ ಮರ್ಯಾದಾ ಪುರುಷೋತ್ತಮ ಭಗವಾನ್ ಶ್ರೀರಾಮನ ಉತ್ಸವದ ಕಾರ್ಯಕ್ರಮದಲ್ಲಿ ಈ ಒಂದು ಪೂರ್ವಭಾವಿ ಸಭೆಗೆ ಹಾಜರಾಗಿರತಕ್ಕಂತಹ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನನ್ನೆಲ್ಲ ಸರ್ವ ಆತ್ಮೀಯ ಸಹೋದರರಿಗೆ ಮೊಟ್ಟ ಮೊದಲನಾಗಿ ತಾವಿಲ್ಲಿ ನಾವು ನಮ್ಮ ಸಭೆಗೆ ಕರೆಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಒಂದು ಮಾತು ಖಂಡಿತವಾಗ್ಲೂ ತಮ್ಮ ತಾವೇನು ಮಾತಾಡಿದ್ರಿ ಅದ್ರ ಬಗ್ಗೆ ಇದೆಲ್ಲ ಮುಗಿದ ನಂತರ ಕೊನೆಗೆ ಮಾತಾಡ್ತೀನಿ. ईद का ये सब ये जो भी चल रहा था सर 21st तक, तब तक ये कंप्लीट नहीं होता हमारे मुस्लिम भाइयों का, तब तक हम कोई भी कार्य प्रारंभ नहीं करेंगे बोल के निर्धार करके हम सिर्फ 5 दिन में प्रिपरेशन करके रामनवमी मना रहे हैं.